ಈ ಟಿಕೆಟ್ ಫೈಟ್ ಬರೀ ಮೈತ್ರಿ ನಾಯಕರುಗಳಿಗೆ ಅಷ್ಟೇ ಸೀಮಿತ ಆಗಿಲ್ಲ. ಕಾಂಗ್ರೆಸ್ನಲ್ಲೂ ಟಿಕೆಟ್ಗೆ ಫೈಟ್ ಅನ್ನೋದು ಜೋರಾಗಿ ಕೇಳಿ ಬರ್ತಾ ಇದೆ. ಅದರಲ್ಲಿ ರಾಜ್ಯದ 2 ಲೋಕಸಭಾ ಕ್ಷೇತ್ರಗಳ ಟಿಕೆಟ್ ಫೈಟ್ ಎಐಸಿಸಿ ಅಧ್ಯಕ್ಷರ ಹಂತವನ್ನೂ ಮೀರ್ತಾ ಅನ್ನೋ ಪ್ರಶ್ನೆ. ಒಂದು ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಲೋಕಸಭಾ ಅಭ್ಯರ್ಥಿ ಆಯ್ಕೆ ಗೊಂದಲ ಉಂಟಾಗಿದೆ. ಎರಡೂ ಕ್ಷೇತ್ರದ ಇಬ್ಬರು ಪ್ರಭಾವಿ ನಾಯಕರಾದ ಮೊಯ್ಲಿ ಹಾಗೂ ಮುನಿಯಪ್ಪ ಎಐಸಿಸಿ ಅಧ್ಯಕ್ಷರನ್ನೇ ಮೀರಿ ಸೋನಿಯಾ ಗಾಂಧಿ ಬಳಿ ಟಿಕೆಟ್ಗೆ ಡಿಮ್ಯಾಂಡ್ ಇಟ್ಟಿದ್ದಾರೆ ಅನ್ನಲಾಗ್ತದೆ. ಯಾಕಂದ್ರೆ ಇಬ್ಬರಿಗೂ ಹೈಕಮಾಂಡ್ ಬಹಳ ಹತ್ರದಲ್ಲೇ ಇದೆ. ಮುನಿಯಪ್ಪ ಅವರು ಆಲ್ರೆಡಿ ಅವರು ಸಂಸದರಾಗಿದ್ದಂಥವ್ರು, ತುಂಬಾ ಚೆನ್ನಾಗಿ ಹೈಕಮಾಂಡ್ ಅರಿತಿದ್ದಂಥವ್ರು, ನಾಯಕರುಗಳು ಗೊತ್ತಿರುವಂಥವ್ರು. ನಮ್ಮ ಕ್ಷೇತ್ರದ ಟಿಕೆಟ್ ವಿಚಾರ ಸೋನಿಯಾ ಗಾಂಧಿ ಅವರೇ ತೀರ್ಮಾನ ಮಾಡಲಿ ಅಂತ ಪಟ್ಟಿಡ್ದಿದ್ದಾರಂತೆ. ಇಬ್ಬರು ನಾಯಕರು ಸೋನಿಯಾ ಗಾಂಧಿ ತೀರ್ಮಾನದ ಪಟ್ಟಿಗೆ ಎಐಸಿಸಿ ಅಧ್ಯಕ್ಷರು ಟಿಕೆಟ್ ತೀರ್ಮಾನಕ್ಕೆ ಹಿಂದೆಟ್ಟು ಹಾಕ್ತಾ ಇದ್ದಾರಂತೆ. ವೀರಪ್ಪ ಮೊಯ್ಲಿ ಚಿಕ್ಕಬಳ್ಳಾಪುರ ಟಿಕೆಟ್ ತಮಗೇ ಬೇಕು ಅಂತ ಪಟ್ಟಿಡ್ತಿದ್ದಾರೆ. ಮತ್ತೊಂದು ಕಡೆ ಕೋಲಾರದಲ್ಲಿ ಮೀಸಲು ಕ್ಷೇತ್ರ ಅದು. KH ಮುನಿಯಪ್ಪ ಅಳಿಯನಿಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಅವ್ರು ಪಟ್ಟಿಡ್ತಿದ್ದಾರೆ. ಯಾಕಂದ್ರೆ ಅವರು ಅಸೆಂಬ್ಲಿ ಎಲೆಕ್ಷನ್ಗೆ ಬಂದು ನಿಂತಿದ್ದಾರೆ, ಈಗ ಇಲ್ಲಿ ಗೆದ್ದಿದ್ದಾರೆ, ಶಾಸಕರು ಕೂಡ ಆಗಿದ್ದಾರೆ, ಸಚಿವರು ಕೂಡ ಆಗಿದ್ದಾರೆ. ಹಾಗಾಗಿ ಅವ್ರ ಅಳಿಯನಿಗೆ ಕೊಡ್ಸೋಣ ಅಂತ ಅವರು. ಮುನಿಯಪ್ಪ ಹಾಗೂ ಮೊಯ್ಲಿ ಇಬ್ಬರು ತಮ್ಮ ಬೇಡಿಕೆ ಈಡೇರಿಸಿಕೊಳ್ಳೋಕೆ ಮೇಡಮ್ ಸೋನಿಯಾ ಕಾರ್ಡ್ ಪ್ಲೇ ಮಾಡಿದ್ದಾರೆ ಅನ್ನಲಾಗ್ತಾ ಇದೆ. ಇಬ್ಬರು ಹಿರಿಯ ನಾಯಕರ ಮೇಡಮ್ ಕಾರ್ಡ್ ಪ್ಲೇಗೆ ಎಐಸಿಸಿ ಅಧ್ಯಕ್ಷರೇ ಸೈಲೆಂಟ್ ಆಗಿದ್ದಾರೆ ಈಗ.